ಸರಿ ತೋರಿಸ್ತಾ ಇದ್ದೀನಿ ಹೇಗೆ ಲಾಕ್ ಮಾಡಬೇಕು ಅಂತ ನೋಡ್ಕೊಳ್ಳಿ. ಈಗ ಬೀಡ್ಸ್ ಹಾಕಿದ್ದೀನಿ, ತಿರ್ಗಾ ಎಣಿಕೆ ಒಳಗಡೆ ಲಾಕ್ ಹಾಕ್ತಾ ಇದ್ದೀನಿ, ಮತ್ತು 4 ಚೈನ್ ತೊಗೊತಾ ಇದ್ದೀನಿ. 1 2 3 4 ಚೈನ್ ತೊಗೊತಾ ಇದ್ದೀನಿ, ಮತ್ತು ಚೈನ್ ಒಳಗಡೆ ಲಾಕ್ ಮಾಡ್ತಾ ಇದ್ದೀನಿ. ನೋಡಿ, ಲಾಕ್ ಮಾಡಿದ ತಕ್ಷಣವೇ ನಾನು ಬೀಡನ್ನ ಹಾಕ್ಕೊತಿದ್ದೀನಿ. ಬೀಡನ್ನ ಹಾಕ್ಕೊಂಡು ಕಂಬ ಹಾಕ್ತೀನಿ. ಕಂಬನೂ ಅಷ್ಟೇ ಎಳಿಬಾರ್ದು, ಎಳೆದ್ರೆ ಉದ್ದ ಬರುತ್ತೆ, ಚೆನ್ನಾಗಿ ಬರಲ್ಲ, ಡಿಸೈನ್ ಒಂಥರ ಇದಾಗುತ್ತೆ. ಚಿಕ್ಕದಾಗೆ ಕಂಬನ ಹಾಕ್ಕೊಬೇಕು. ಉದ್ದ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ ಕಂಬ, ಚಿಕ್ಕದಾಗೇ ಕಂಬ ಹಾಕ್ಕೊಬೇಕು. ನಾನು ಚೈನಿಗೆ ತೊಗೊತಾ ಇಲ್ಲ, ಕಂಬದೊಳಗಡೆ ನಾನು ತೊಗೊತಾ ಇದ್ದೀನಿ. ನೀಡಲ್ ಮೇಲೆ ದಾರ ತೊಗೊಬೇಕು, ಕಂಬದೊಳಗಡೆಯಿಂದ ದಾರ ಎತ್ಕೊಂಡು ಲಾಕ್ ಮಾಡಿ ಇದು ಮಾಡಬೇಕು. ಮತ್ತು ಬೀಡ್ಸ್ನ ತೊಗೊಬೇಕು. ಹೀಗೆ ನೀಡಲ್ ಮೇಲೆ ದಾರ ಸುತ್ಕೊಬೇಕು. ಕಂಬನ ಎಳಿಬಾರ್ದು. ಫಸ್ಟ್ನೇ ಇದಕ್ಕಾದರೂ ಅಷ್ಟೇ, ಟ್ರಿಪಲ್ ಶೀಟ್ ಕ್ರೋಶಾಗಾದರೂ ಅಷ್ಟೇ, ಕಂಬನ ಎಳಿಬಾರ್ದು. ಚಿಕ್ಕದಾಗೇ ಕಂಬನ ಹಾಕ್ಕೊಬೇಕು. ದೊಡ್ಡದಾಯಿತು ಅಂತಂದರೆ ಒಂಥರ ಇದಾಗುತ್ತೆ, ಚೆನ್ನಾಗಿ ಕಾಣಿಸಲ್ಲ ಡಿಸೈನು. ಯಾವುದನ್ನು ಮಿಸ್ ಮಾಡಬಾರ್ದು. ಪ್ರತಿ ಒಂದು ಕಂಬದೊಳಗಡೆನೂ ಒಂದು ಬೀಡ್ಸ್ನ ಹಾಕಬೇಕು. ಇಲ್ಲೇ ಕಾಣಿಸ್ಬೇಕು, ಅಲ್ಲಿ ಕಾಣಿಸ್ಬಾರ್ದು. ಬೀಡ್ಸ್ನ ಹಾಕ್ಕೊಂಡು ಮತ್ತು ಕಂಬ ಹಾಕ್ತಾಯಿದ್ದೀನಿ. ಲಾಸ್ಟ್ ಫ್ರೆಂಡ್ಸ್ ನೋಡ್ಕೊಳ್ಳಿ, ಕನ್ಫ್ಯೂಸ್ ಆಗಬೇಡಿ. ಹೀಗೆ ಲಾಕ್ ಮಾಡಬೇಕು ಲಾಸ್ಟ್ ಇದರಲ್ಲಿ. ಆಮೇಲೆ 4 ಚೈನ್ ತೊಗೊಬೇಕು. 1 2 3 4 ತಗೊಂಡು ಲಾಸ್ಟ್ ನಾವೇನು ಹಾಕಿದ್ದೀವೋ ಲಾಕ್ ಒಳಗಡೆ ಬರಬೇಕು, ಬಂದು ಲಾಕ್ ಮಾಡಬೇಕು. ಸ್ವಲ್ಪ ದಾರ ಬಿಟ್ಟು ಕಟ್ ಮಾಡಿ ತೆಗಿಬೇಕು. ಲಾಸ್ಟಲ್ಲಿ ಎಲ್ಲ ದಾರನೂ ತಗೊಂಡು ಒಂದು ನಾಟ್ ಹಾಕಬೇಕು. ಹೀಗೆ ಎಲ್ಲನೂ ಸೇರಿಸಿ ಒಂದು ಹತ್ರದಲ್ಲಿ ನಾಟ್ ಹಾಕಬೇಕು. ನಾಟ್ ಹಾಕಿ ಆಮೇಲೆ ಗ್ಲೂ ಹಾಕಬೇಕು. ಸ್ಯಾರೀಲಿ ಗ್ಲೂ ಹಾಕಿ ಹಿಂಗೆ ಸ್ಟಿಕ್ ಮಾಡಬೇಕು. ಡಿಸೈನ್ ಲಾಸ್ಟ್ ಫೈನಲ್ ಹೀಗೆ ಕಾಣಿಸುತ್ತೆ ನಿಮಗೆ. ಸ್ಯಾರಿಗೆ ಹಾಕಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾವು ಸ್ಯಾರಿ ಕಲರ್ ತೊಗೊಂಡಾಗ ನಾನು ಮಾಡಿರೋಂಥ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ಡೌಟ್ಸ್ ಇದ್ದಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಏನಾದರೂ ನಿಮಗೆ ಡೌಟ್ಸ್ ಇದ್ದಲ್ಲಿ ಹೀಗೆ ಕಾಣಿಸುತ್ತೆ ಡಿಸೈನ್.